ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಿರೋ ಯುವಕನ ಕೊಲೆ ಕೇಸಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ 24ನೇ ACMM ಕೋರ್ಟ್ ಬಿಗ್ ಶಾಕ್ ನೀಡಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಬರೋಬ್ಬರಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಇನ್ನು ಈ ಮಧ್ಯೆ ಮೃತ ರೇಣುಕಾ ಸ್ವಾಮಿ ಎಂಬ ಪತ್ನಿ ಸಹನಾ ಮಾತಾಡಿದ್ದಾರೆ. ನನ್ನ ಮನೆಯವರನ್ನು ಕೊಂದು ಹಾಕಿದ್ದಾರೆ, ನನಗೆ ನ್ಯಾಯ ಕೊಡಿಸಿ. ನಾನು ಒಂದು ಮನೆ ಗೃಹಿಣಿ ಆಗಿದ್ದೀನಿ, ಗಂಡನನ್ನು ಕಳೆದುಕೊಂಡಿದ್ದೀನಿ, ಹೀಗೆ ಆಗಬಾರ್ದಿತ್ತು ಅಂತ ಕಣ್ಣೀರಿಟ್ಟಿದ್ದಾರೆ. ಮದುವೆ ಆಗಿ ಕೇವಲ 1 ವರ್ಷ ಆಗಿದೆ, ತಾಯಿ ಬೇರೆ ಆಗ್ತಿದ್ದೀನಿ, ನನ್ನ ಗಂಡ ಇಲ್ಲ, ನಾನು ಈಗ ಏನು ಮಾಡಲಿ? ಮೊನ್ನೆಯಷ್ಟೇ ಕರೆ ಮಾಡಿ ಮಾತಾಡಿದ್ದು ಕೊನೆ. ನನ್ನ ಗಂಡ ದರ್ಶನ್ ಅಭಿಮಾನಿ ಅಲ್ಲ, ನಾನು ಮುಂದೆ ಜೀವನ ಮಾಡೋದು ಹೇಗೆ ಅಂತ ತಮ್ಮ ಅಳಲು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ಮನೆಯವರಿಗೆ ಆಗೇತ ನ್ಯಾಯ ಕೊಡಿಸಿ, ನಾನು ಪ್ರೆಗ್ನೆಂಟ್ ಅಷ್ಟೇ ನ್ಯಾಯ ಕೊಡಿಸಿ, ನಾನು ಪ್ರೆಗ್ನೆಂಟ್ ಇದೆ, ನೀನು ಮಾಡು ಆಗ್ಬಾರ್ದಿತ್ತು. 1 ವರ್ಷ ಆಗೈತಿ ಮದ್ವೆ ಆಗಿ. ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀರಿ ಸರ್ ದಯಮಾಡಿ ಅವ್ರು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ. ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕಳ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಮನದಾಳವನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದನ್ನ ಮಾಡಿ ತಾವೇನು ಹೇಳ್ತೀರಿ ಹೇಳ್ರಿ ಅಮ್ಮ. ನ್ಯಾಯ ಒಂದು ಕೊಡಿಸ್ರಿ, ಮದ್ವೆಗೆ 1 ವರ್ಷ ಆಗೈತಿ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋದು? ಯಾರಿಗೂ ಆಗ್ಬಾರ್ದು. ಕೊನೆದಾಗ ಯಾವಾಗ ಫೋನ್ ಮಾಡಿದ್ರು? ಮಧ್ಯಾಹ್ನ ಮಾಡಿದ್ರಿ, ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು. ಥ್ಯಾಂಕ್ ಯು ಸರ್. ಆ ಮಾಹಿತಿಯನ್ನು ಫೋನಲ್ಲಿ ಏನಾದ್ರು ಬಿಸಿ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಫಿಲಿಂ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಅವರು ಅಭಿಮಾನಿ ಆಗಿದ್ರ ಅಥವಾ ಹೆಂಗೆ? ಮನೆಯವರು ಅಭಿಮಾನಿ ಏನಾಗಿದ್ದೀನಿ ಕಾನೂನು ಹೋರಾಟಕ್ಕೆ ತಾವು ಸಿದ್ಧ? ಕಾನೂನು ಹೋರಾಟಕ್ಕೆ ಕೇಸ್ ಕೊಡೋದು. ಈ ದರ್ಶನ್ ಮೇಲೆ ಆರೋಪ ಬಂದಿದೆ ಮೇಡಮ್, ಏನಂತೀರಾ ಅಂತ? ಜನ ಇದ್ದಾರೆ, ಸ್ಟಾರ್ ಇದ್ದಾರೆ, ಹಂಗಾಗಿ ನ್ಯಾಯ ಬೇಕ್ರಿ ನನಗಷ್ಟೇ.